ಮತ್ತೊಂದು ಕಡೆ CM ಸಿದ್ದರಾಮಯ್ಯನವರು ನರೇಂದ್ರ ಮೋದಿಯವರನ್ನ ಭೇಟಿಯಾಗಿ ನಮಗೆ ಬರ ಪರಿಹಾರಕ್ಕಾಗಿ 17,800 ಕೋಟಿ ರೂಪಾಯಿ ಕೊಡಿ, GST ಕೊಡಿ, ಆಮೇಲೆ ನಮ್ಮ ಕೇಂದ್ರದ ಸಹಭಾಗಿತ್ವ ನಡೆಯುವಂಥ ಎಲ್ಲ ನೀರಾವರಿ ಯೋಜನೆಗಳಿಗೆ ಅನುಮತಿ ಕೊಡಿ ಅಂತೆಲ್ಲ ಕೇಳಿದರು. ಬಹಳ ಬರ ತಾಂಡವಾಡ್ತಾ ಇದೆ ಅಂತ. ಹಾಗೆ ಡೆಲ್ಲಿಯಲ್ಲಿ ಮಾತನಾಡಿ ಇಲ್ಲ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಮೋದಿಯವರು ಅಂತೆಲ್ಲ ಮಾತಾಡಿ ವಾಪಸ್ ಬರಬೇಕಾದ್ರೆ ಪ್ರೈವೇಟ್ ಜೆಟ್ಟಲ್ಲಿ ಐಷಾರಾಮಿಯಾಗಿ ಬಂದರು. ಅವ್ರ ಜೊತೆ ಶಿಷ್ಯ ಜಮೀರ್ ಅಹ್ಮದ್ ಖಾನ್ ಅವರಿದ್ದರು, ಆಮೇಲೆ ಗೋವಿಂದರಾಜ್ ಅವರಿದ್ದರು, ಆಮೇಲೆ ಕೃಷ್ಣ ಬೈರೇಗೌಡರಿದ್ದರು, ಇವರೆಲ್ಲ ಕಾಣಿಸಿದರು. ಈಗ ಅದು BJP ಅದಕ್ಕೊಂದು ಟ್ವೀಟ್ ಮಾಡಿದೆ. ಅಬ್ಬಬ್ಬಬ್ಬಬ್ಬ, ನೀವು ಬರ ಪರಿಹಾರಕ್ಕಾಗಿ ಹೋದ್ರಿ, ಏನಿಲ್ಲ ರಾಜ್ಯದಲ್ಲಿ ಅಂಥೇಳಿ, ಬರುವಾಗ ಇಷ್ಟೊಂದು ಐಷಾರಾಮಿಯಾಗಿ ಬರೋದಾ ಅಂಥೇಳಿ, ನೀವು ಸಿದ್ದರಾಮಯ್ಯ ಅಲ್ಲ, ನೀವು ಮಜಾರಾಮಯ್ಯ, ಲಕ್ಸುರಿ ರಾಮಯ್ಯ ಅಂಥೇಳಿ ಟೀಕೆ ಮಾಡ್ತಾ ಇದ್ದಾರೆ. ಇದರ ಬಗೆಗಿನ ಒಂದು ರಿಪೋರ್ಟ್ ಇಲ್ಲಿದೆ. ಲೋಕಸಮರಕ್ಕೆ ಕೆಲವೇ ತಿಂಗಳು ಬಾಕಿ ಉಳಿದಿವೆ. ರಾಜ್ಯದಲ್ಲಿ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಭರ್ಜರಿ ಸಿದ್ಧತೆ ನಡೆಸುತ್ತಿವೆ. ಮೂರು ಪಕ್ಷಗಳ ಹೈಕಮಾಂಡ್ ಈಗಾಗಲೇ ತಮ್ಮ ನಾಯಕರಿಗೆ ಬುಲಾವ್ ಕೊಟ್ಟು ಎಲೆಕ್ಷನ್ ಗೆಲ್ಲುವ ರಣತಂತ್ರ ರೂಪಿಸ್ತಾ ಇದ್ದಾರೆ. ಇಂಥ ಹೊತ್ತಲ್ಲಿ ಜಮೀರ್ ತಮ್ಮ ಖುಷಿಯನ್ನ ಡಬಲ್ ಮಾಡಿಕೊಳ್ಳುವುದಕ್ಕೆ ಹೋಗಿ ವಿರೋಧಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಹೈಕಮಾಂಡ್ ಭೇಟಿಗೆ ತೆರಳಿದ CM ಜೊತೆ ನಾನು ಬರ್ತೀನಿ ಅಂತ ಜಮೀರ್ ಜೆಟ್ ವಿಮಾನ ಏರಿದ್ರು. ಅಷ್ಟಕ್ಕೆ ಸುಮ್ಮನಾಗಿದ್ರೆ ಏನೂ ಆಗ್ತಾ ಇರಲಿಲ್ಲ. ಬದಲಿಗೆ ಸಾಹೇಬ್ರು ಐಷಾರಾಮಿ ವಿಮಾನದಲ್ಲಿ ತಮ್ಮ ರೀಲ್ಸ್ ಮಾಡಿದ್ರು. ಇದು ವಿಪಕ್ಷಗಳ ಕಣ್ಣು ಕೆಂಪಗಾಗುವಂತೆ ಮಾಡಿದೆ. ವಿಡಿಯೋ ನೋಡುತ್ತಲೇ CM ಹಾಗೂ ಜಮೀರ್ ವಿರುದ್ಧ ವಿಪಕ್ಷಗಳು ಮುಗಿಬಿದ್ವು. ರೈತರು ಬರಗಾಲದಿಂದ ಕಂಗೆಟ್ಟಿದ್ದಾರೆ, ಪರಿಹಾರ ನೀಡದೆ ಶೋಕಿ ಮಾಡ್ತಾ ಇದ್ದಾರೆ, ಈ ಆಡಂಬರ ಬೇಕಾ ಅಂತ ಟ್ವೀಟ್ ಮಾಡಿ ತಿವಿದ್ರು. CM ಸಾಹೇಬ್ರೆ ಏನಿದು ಅಂತ ಕೇಳಿದ್ದಕ್ಕೆ ಕೆರಳಿ ಕೆಂಡುವಾದ್ರು. ಮೋದಿ ಯಾವುದ್ರಲ್ಲಿ ಹೋಗ್ತಾರೆ, ಯಾರ್ಯಾರು ಅವರ ಜೊತೆ ಹೋಗ್ತಾರೆ ಅಂತ ಬಿಜೆಪಿ ವಿರುದ್ಧ ಗುಡುಗಿದ್ರು. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಕೂಡ ಬಿಜೆಪಿ ವಿರುದ್ಧ ಲೇವಡಿ ಮಾಡಿದ್ರು. ನರೇಂದ್ರ ಮೋದಿ ಅವರು ಯಾವ ವಿಮಾನದಲ್ಲಿ ತಿರುಗಾಡ್ತಾರೆ? ಒಬ್ಬರೇ ತಿರುಗಾಡ್ತಾರಲ್ಲ, ಹೇಗೆ ತಿರುಗಾಡ್ತಾರೆ? ಹೇಳ್ತಾರೆ ಬಿಜೆಪಿ ನಾನು ನೋಡಲಿಲ್ಲ ಯಾವ ಥರ ಸ್ಪೆಷಲ್ ಪ್ಲೇನ್ನಲ್ಲಿ ಬಂದಿದ್ದಾರೆ ಅನ್ನೋದು ಅಷ್ಟು ಗೊತ್ತು. ಅದರಲ್ಲಿ ಕುರ್ಚಿ ಯಾವ ಕಡೆ ಇದೆ, ಟೇಬಲ್ ಯಾವ ಕಡೆ ಇದೆ, ಅದು ಎಷ್ಟು ಲಕ್ಸುರಿಯಸ್ ಆಗಿತ್ತು ಅನ್ನೋದೆಲ್ಲ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದರು, ನರೇಂದ್ರ ಮೋದಿ ಅವರು ಯಾವ ವಿಮಾನದಲ್ಲಿ ಹೋಗ್ತಾರೆ, ಆ ವಿಮಾನ ನಿಮಗೆ ನಾನು ತೋರಿಸ್ತೀನಿ, ಅದರ ವಿಶೇಷತೆಗಳು ಕೂಡ ಹೇಳ್ತೀನಿ, ಯಾಕಂದರೆ ನಮ್ಮ ವೀಕ್ಷಕರಿಗೆ ತಿಳಿಸಬೇಕಾಗಿದೆ. ಆದರೆ ಇಲ್ಲಿ ಜಮೀರ್ ಅಹ್ಮದ್ ಖಾನ್ ಮತ್ತು ಸಿದ್ದರಾಮಯ್ಯನವರು ಇದ್ರಲ್ಲ, ಅದು ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಅದು ಗೋವಿಂದರಾಜ್, MLC ಗೋವಿಂದರಾಜು ಅವರು ಇದ್ದಾರಲ್ಲ, ಅವರು ಮಾಡಿಸಿರೋದು ಏನೇ ಇದ್ದಿರ್ಬೋದು, ಅವರು ಕೂಡ ಕಾಂಗ್ರೆಸ್ನ MLCನೇ. ಇಲ್ಲಿ ಪ್ರಶ್ನೆ ಬಂದಿರೋದು, ಬರ ಇದೆ ಅಂತ ನೀವು ಹೇಳ್ತೀರಿ, ಕೇಂದ್ರಕ್ಕೆ ಹೋಗಿದ್ದೀರಿ, ಬರ ಪರಿಹಾರ ಕೊಡಿ ಅಂತ ಕೇಳಿದ್ದೀರಿ, ಬರ ಪರಿಹಾರ ಕೊಡಿ ಅಂತಂದರೆ ಕೊಡಿ, ನಮ್ಗೆ ದುಡ್ಡಿಲ್ಲ ನಮ್ಮ ಹತ್ರ ಅಂತ. ನೀವು ಐಷಾರಾಮಿಗೆ ಬರಬಾರ್ದು ಅಂತ, ಹಾಗಂತ ವಿಮಾನದಲ್ಲಿ ಬರಬಾರ್ದಾ? ಬರ್ಬೋದು, ಮುಖ್ಯಮಂತ್ರಿಗಳು ಬರಬಾರ್ದು ಅಂತಲ್ಲ, ಒಬ್ಬರು ಬರಬಾರ್ದಾ? ಬರ್ಬೋದು. ಆದರೆ ಯಾವ ಟೈಮಲ್ಲಿ ಬಂದ್ರಿ ನೀವು? ದುಡ್ಡಿಲ್ಲ ಅಂತೀರಿ, ಖರ್ಚು ಮಾಡ್ತಾನೆ ಇದ್ದೀರಿ, ಇದಕ್ಕೂ ಖರ್ಚು ಮಾಡಿದಿರಿ. ಉದಾಹರಣೆ ಕೊಡ್ಲಾ? ನೀವು ಮೊನ್ನೆ ಪೂರಕ ಬಜೆಟ್ ಮಂಡನೆ ಮಾಡಿದರು ಸಿದ್ದರಾಮಯ್ಯನವರು. ಆಗ ಯಾವ್ಯಾವುದಕ್ಕೆಲ್ಲ ಒಂದು 3,000 ಕೊಟ್ಟಿದ್ದು, ಯಾವ್ಯಾವುದಕ್ಕೆಲ್ಲ ಖರ್ಚು ಮಾಡಿದ್ದೀನಿ ಅಂತ ಹೇಳಿದರು. ಬನ್ನಿ ಅದರ ಬಗ್ಗೆ ನಿಮ್ಮ ಬಗ್ಗೆ ಮಾಹಿತಿ ಕೊಡ್ತೀನಿ. ನೋಡಿ, CM ಮನೆ ನವೀಕರಣಕ್ಕೆ ಕೋಟಿ ಖರ್ಚಾಗತ್ತೆ. ಮನೆ ನವೀಕರಣಕ್ಕೆ ಏನು ನವೀಕರಣ? 3 ಕೋಟಿ ಮೊತ್ತದ ಪೀಠೋಪಕರಣ ಖರೀದಿಯಾಗುತ್ತೆ CM ಮನೆಗೆ. 3 ಕೋಟಿ ಮೊತ್ತದ ಪೀಠೋಪಕರಣ. ವಿಧಾನಸಭಾಧ್ಯಕ್ಷರ ಇದು ಮೊನ್ನೆ ಸಿದ್ದರಾಮಯ್ಯನವರೇ ಬಿಡುಗಡೆ ಮಾಡಿದ್ದು, ಸದನದಲ್ಲಿ ಬಿಡುಗಡೆ ಮಾಡಿದ್ದು. ವಿಧಾನಸಭಾಧ್ಯಕ್ಷರ ಕಾರಿಗೆ 39 ಲಕ್ಷ ಖರ್ಚಾಗಿದೆ ಅಂತ ಹೇಳ್ತಾರೆ. CM ಸಚಿವರ ಹೊಸ ಕಾರಿಗೆ 7,44,00,000. CM ಮತ್ತು ಸಚಿವರ ಹೊಸ ಕಾರಿಗೆ. ಕಾರ್ ಹೊಸ ತಗೋಬೋದು. ಆಲ್ರೆಡಿ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ ಇದೆ. ಮೊನ್ನೆ ಅಷ್ಟೇ ಸರ್ಕಾರ ಬದಲಾಗಿದೆ, ಅಲ್ಲಿದೆ ಸೆಕೆಂಡ್ ಹ್ಯಾಂಡ್ ಕಾರ್. ಈ ಸಂದರ್ಭದಲ್ಲಿ ಉಪಯೋಗಿಸ್ಬೋದಾಗಿತ್ತು, ಖರ್ಚು ಮಾಡ್ತಾ ಇದ್ದೀರಿ, ಇದು ಪ್ರಶ್ನೆ. ನೆಕ್ಸ್ಟ್ ಪಾಯಿಂಟ್ ನೋಡಿ,
ಶಾಸಕರ ಹೊಸ ವಾಹನ ಖರೀದಿಗೆ 4 ಕೋಟಿ ಖರ್ಚಾಗಿದೆ. ನಾವು ಕೇಳ್ತಾ ಇರೋದು ಈ ಹಳೆ ವಾಹನಗಳು ಏನಾದವು? ಹಳೆ ವಾಹನಗಳು ನೀವು ಭರ್ಜರಿಯಾಗಿದೆ, ಸರ್ಕಾರ ಸುಭದ್ರವಾಗಿದೆ, ಸರ್ಕಾರದಲ್ಲಿ ಎಲ್ಲ ಸವಲತ್ತುಗಳು ತುಂಬಿ ತುಳುಕ್ತಾ ಇದೆ, ಯಾವುದೇ ಬರ ಪೀಡಿತ ಜಿಲ್ಲೆಗಳು ಯಾವುದೂ ಇಲ್ಲ, ಯಾವ ತಾಲೂಕುಗಳಿಗೆ ಕೊಡಬೇಕಾಗಿಲ್ಲ, ದುಡ್ಡು ಬೇಕಾದಷ್ಟಿದೆ, ತಗೊಳ್ಳಿ, ಯಾರು ಬೇಡ ಅನ್ನಲ್ಲ. ಇಷ್ಟು ಕಷ್ಟದಲ್ಲಿರುವಾಗ ನೀವು ಆಮೇಲೆ ನೀವೊಂದು ದಾಬೋಸ್ ಹೋಗಿ ಬಂದ್ರಲ್ಲ, ನೀವೇ ಹೇಳಿದ್ದು ದಾವೋಸ್ಗೆ ಹೋಗಿ ಬರ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, 12 ಕೋಟಿ ಖರ್ಚಾಗುತ್ತೆ. ಇದರ ಜೊತೆ ಕೈಗಾರಿಕಾ ಸಚಿವರು ಒಂದು ದಾವೋಸ್ಗೆ ಭೇಟಿ ಕೊಡ್ತಾರೆ, ಒಂದು ಭೇಟಿಗೆ ವಿದೇಶ ಪ್ರವಾಸಕ್ಕೆ ಹೋಗಿರ್ತಾರೆ. ಯಾರು? ಎಂ ಬಿ ಪಾಟೀಲ್. 2,25,00,000 ಖರ್ಚಾಗತ್ತೆ ಕೈಗಾರಿಕಾ ಸಚಿವರ ವಿದೇಶ ಪ್ರವಾಸ. ಆದರೆ 2,25,00,000 ಖರ್ಚಾಯ್ತಲ್ಲ, ಎಂ ಬಿ ಪಾಟೀಲ್ ಅವರು ಒಂದೇ ₹1 ಆ ಪ್ರವಾಸದಿಂದ ₹1 ರಾಜ್ಯಕ್ಕೆ ಯಾವುದಾದ್ರೂ ಹೂಡಿಕೆ ತಂದಿದ್ದಾರಾ? ತಂದಿಲ್ಲ. ಅದು ನಾವು ಹೇಳ್ತೀವಿ, ತಂದಿಲ್ಲ. ತಂದಿದ್ರೆ ಹೇಳಬೇಕು. ಇನ್ನು ಸಚಿವರ ಕಚೇರಿಗಳ ವೆಚ್ಚಕ್ಕೆ ₹2,71,00,000, ಹಜ್ ಸಮಿತಿ ಆಡಳಿತಾತ್ಮಕ ವೆಚ್ಚಕ್ಕೆ ₹5 ಕೋಟಿ. ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನೋಡಿ, ಹಜ್ ಸಮಿತಿ ಆಡಳಿತಾತ್ಮಕ ವೆಚ್ಚಕ್ಕೆ ₹5 ಕೋಟಿ. ಇಷ್ಟೆಲ್ಲ ಖರ್ಚು ಮಾಡಿದ್ದನ್ನು ನೀವೇ ಹೇಳಿದ್ದು ಮೊನ್ನೆ. ಬರ ಪರಿಹಾರ ಸಂದರ್ಭದಲ್ಲಿ ಸ್ವಲ್ಪ ಕಡಿಮೆ. ಈಗ ಏನು ಮಾಡ್ತೀವಿ ನಾವು? ಬರ ಪರಿಹಾರ ಇದ್ದಂಥ ಸಂದರ್ಭದಲ್ಲಿ ಇಲ್ಲ, ಖರ್ಚು ಕಡಿಮೆ ಮಾಡಿ, ಕಡಿಮೆ ಹೋಗಿ ಮತ್ತೊಂದು ಮಾಡಿ ಇದೆಲ್ಲ ಹೇಳ್ತೀವಿ.